ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಆಲ್ರೆಡಿ ಭಾರತೀಯ ರಾಷ್ಟ್ರೀಯ ಚಳುವಳಿ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸ್ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಕ್ಲಾಸ್ ಅಪ್ಲೋಡ್ ಆಗಿದೆ. ಯಾರು ಆ ಕ್ಲಾಸನ್ನು ನೋಡಿಲ್ಲ ನೋಡ್ಕೊಂಡು ಬರ್ರಿ ಅಂತ ಹೇಳುತ್ತಾ, ಇದು ಕ್ಲಾಸ್ ನಂಬರ್ 2 ಆರ್ ಪಾರ್ಟ್ ನಂಬರ್ 2. ಓಕೆ, ಪಾರ್ಟ್ 1ನಲ್ಲಿ ನಾನು 12 ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ದೀನಿ. ಇದು 13ನೇ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬಂಗಾಳವನ್ನು ವಿಭಜಿಸುವ ಬ್ರಿಟಿಷರು ನೀಡಿದ ಕಾರಣವೇನು? ಪಾರ್ಟ್ 1ನಲ್ಲಿ ಏನು ಹೇಳಿದ್ದೀನಿ ಅಂದರೆ, ನಾನು ಬಂಗಾಳವನ್ನು ವಿಭಜಿಸಲು ನಿಜವಾದ ಕಾರಣ ಏನಾಗಿತ್ತು ಅಂದರೆ ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಅದು ಭಾರತೀಯರಿಗೆಲ್ಲರಿಗೂ ಗೊತ್ತಿತ್ತು, ಏನು ಬ್ರಿಟಿಷರು ಒಂದು ಪ್ರಾಂತ್ಯವನ್ನು ಹೊಡೆದು ಆಳ್ತಾ ಇದ್ದಾರೆ ಅಂತ. ಆದರೆ ಬ್ರಿಟಿಷರು ಏನು ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೋಬೇಕಲ್ಲ, ಯಾಕಂದರೆ ಆ ಟೈಮಲ್ಲಿ ಸ್ವದೇಶಿ ಚಳುವಳಿ ಸ್ಟಾರ್ಟ್ ಆಗಿತ್ತಲ್ಲ. ಆ ಸ್ವದೇಶಿ ಚಳುವಳಿಯನ್ನು ಹತ್ತಿಕ್ಕಲು ಅಥವಾ ಸ್ವದೇಶಿ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಜನರನ್ನು ಸಮಾಧಾನ ಮಾಡಲಿಕ್ಕೆ ಯಾವ ಕಾರಣವನ್ನು ನೀಡಿದರು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ರಾಜಕೀಯ ಪ್ರಭಾವ, ಆಪ್ಷನ್ ಬಿ ಆರ್ಥಿಕ ಅನುಕೂಲತೆ, ಆಪ್ಷನ್ ಸಿ ಆಡಳಿತಾತ್ಮಕ ಅನುಕೂಲತೆ, ಆಪ್ಷನ್ ಡಿ ಭದ್ರತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಡಳಿತಾತ್ಮಕ ಅನುಕೂಲ. ಪಾರ್ಟ್ 1ನಲ್ಲಿ ಹೇಳಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್, ಬಂಗಾಳದಲ್ಲಿ ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳು ಒಗ್ಗೂಡಿ ಬ್ರಿಟಿಷರ ಭಾರತದಲ್ಲಿ ಅತಿ ದೊಡ್ಡ ಪ್ರಾಂತ್ಯವಾಗಿತ್ತು. ಆ ಪ್ರಾಂತ್ಯವನ್ನು ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಹೇಳಿದ್ದು, ಬಟ್ ನಮಗೆಲ್ಲರಿಗೂ ಗೊತ್ತು, ಇನ್ ದ ಸೆನ್ಸ್ ಆ ಟೈಮಿನ ಭಾರತೀಯರೆಲ್ಲರಿಗೂ ಗೊತ್ತು ಅವ್ರು ಏನು ಮಾಡು ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯ ಮೂಲಕ ಬಂಗಾಳ ವಿಭಜನೆ ಮಾಡಿದ್ರಂತ ಗೊತ್ತಾಯಿತು. ಅದಕ್ಕೆ ನಾವು ಸ್ವದೇಶಿ ಚಳುವಳಿ ಪ್ರಾರಂಭಿಸಿದ್ದು, ಅದಕ್ಕೆ ಇವೆಲ್ಲ ಕ್ರಾಂತಿಗಳು ಸ್ಟಾರ್ಟ್ ಆಗಿತ್ತು. ಆದರೆ ಏನು ಅವರನ್ನು ಸಮಾಧಾನ ಮಾಡಲು ಬ್ರಿಟಿಷರು ಏನು ನೀಡಿದ್ದಾರೆ ಅಂದರೆ ಆಡಳಿತಾತ್ಮಕ ಅನುಕೂಲತೆ. ಏನಕ್ಕೆಂದರೆ ಇಷ್ಟು ದೊಡ್ಡ ಪ್ರಾಂತ್ಯ ಇದೆ, ನಾವು ಇಷ್ಟು ದೊಡ್ಡ ಪ್ರಾಂತ್ಯವನ್ನು ಏಕಕಾಲದಲ್ಲಿ ಅಥವಾ ಉತ್ತಮವಾದ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯ ಆಡಳಿತ ನೀಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅವರು ಕಾರಣ ಹೇಳಿದರು. ಓಕೆ, ನೆಕ್ಸ್ಟ್ ನೋಡ್ರಿ, ಬಂಗಾಳ ವಿಭಜನೆಯು ಬಂಗಾಳದ ಪೂರ್ವ ಭಾಗಗಳನ್ನು ಬಂಗಾಳದ ಉಳಿದ ಭಾಗಗಳಿಂದ ಬೇರ್ಪಡಿಸುವ ನಿರ್ಧಾರವಾಗಿತ್ತು. ಲಾರ್ಡ್ ಕರ್ಜನ್ ಬಂಗಾಳವನ್ನು ಪರಿಣಾಮಕಾರಿಯಾಗಿ ಆಡಳಿತ ಮಾಡಲು ತುಂಬ ದೊಡ್ಡವಾಗಿದೆ ಎಂದು ಪ್ರತಿಪಾದಿಸಿದ ನಂತರ ಈ ನಿರ್ಧಾರವು ಬಂದಿತು. ನೆಕ್ಸ್ಟ್, ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪಿಸಲಾಯಿತು? ಮುಸ್ಲಿಂ ಲೀಗನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1906, ಆಪ್ಷನ್ ಬಿ 1901, ಆಪ್ಷನ್ ಸಿ 1905, ಆಪ್ಷನ್ ಡಿ 1903. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1906. 1906ರಲ್ಲಿ ಮುಸ್ಲಿಂ ಲೀಗನ್ನು ಪ್ರಸ್ತುತ ಬಾಂಗ್ಲಾದೇಶದ ಢಾಕಾದಲ್ಲಿ, ಈಗ ಪ್ರಸ್ತುತ ಬಾಂಗ್ಲಾದೇಶ ಏನಕ್ಕಂತ ಇದ್ದೇನೆಂದರೆ 1906ರಲ್ಲಿ ಬಾಂಗ್ಲಾದೇಶವು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ಆವಾಗ ಬಾಂಗ್ಲಾದೇಶನ ಹೆಸರಿರಲಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಬಾಂಗ್ಲಾದೇಶದ ಪ್ರಸ್ತುತ ರಾಜಧಾನಿ ಕೂಡ ಢಾಕಾ, ಈಗ ನೆನಪಿರಲಿ. ಹಾಗಾದರೆ ಬಾಂಗ್ಲಾದೇಶದ ಕರೆನ್ಸಿ ಯಾವುದಂತ ನೀವು ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ, ಮುಸ್ಲಿಂ ಲೀಗವನ್ನು 1906ರಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ಪ್ರಾರಂಭಿಸಿದರು. ಮುಸ್ಲಿಂ ಲೀಗದ ರಚನೆ ಬಗ್ಗೆ ನೋಡಿ, ಡಿಸೆಂಬರ್ 30, 1906ರಂದು ಮುಸ್ಲಿಂ ಲೀಗ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಫುಲ್ ಫಾರ್ಮ್ ಏನಂದರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು ಬ್ರಿಟಿಷ್ ಇಂಡಿಯಾದ ಢಾಕಾದಲ್ಲಿ, ಈಗಿನ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಆಗಾ ಖಾನ್, ಢಾಕಾದ ನವಾಬ್ ಸಲೀಮುಲ್ಲಾ ಮತ್ತು ನವಾಬ್ ಮೊಹಸಿನ್ ಉಲ್ ಮುಲ್ಕ್ ನೇತೃತ್ವದಲ್ಲಿ 1906ರಲ್ಲಿ ಸ್ಥಾಪಿಸಲಾಯಿತು. ವಕರ್ ಉಲ್ ಮುಲ್ಕ್ ಮುಸ್ಲಿಂ ಲೀಗನ ಮೊದಲ ಅಧ್ಯಕ್ಷರಾಗಿದ್ದಾರೆ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಒಂದೊಂದು ಲೈನ್ ಒಂದೊಂದು ಕ್ವಶನ್ ಫ್ರೇಮ್ ಆಗಬಹುದು. ಒಂದೊಂದು ಲೈನ್ ಒಂದೊಂದು ಕ್ವಶನ್ ಫ್ರೇಮ್ ಆಗಿದ್ದಂತಹ ಲೈನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇದು ನೋಡಿರಿ, ಮುಸ್ಲಿಂ ಲೀಗ್ ಸ್ಥಾಪನೆ ಆದದ್ದು 30 ಡಿಸೆಂಬರ್ 1906. ಎಲ್ಲಿ? ಆಗಿನ ಬ್ರಿಟಿಷ್ ಸಾಮ್ರಾಜ್ಯದ ಬ್ರಿಟಿಷ್ ಇಂಡಿಯಾದ ಢಾಕಾದಲ್ಲಿ, ಈಗಿನ ಬಾಂಗ್ಲಾದೇಶದ ಢಾಕಾದಲ್ಲಿ. ಓಕೆ, ಮುಸ್ಲಿಂ ಲೀಗನ್ನು ಏನಂತ ಕರೀತಾರೆ ಅಂದರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗನ ಸ್ಥಾಪನೆಗೆ ಕಾರಣವಾದಂತಹ 3 ಜನ ವ್ಯಕ್ತಿ ಯಾರಂದರೆ, ಒಬ್ಬರು ಆಗಾ ಖಾನ್, ಇನ್ನೊಬ್ಬರು ಆಗಿನ ಢಾಕಾದ ನವಾಬಾದಂತಹ ಸಲೀಮುಲ್ಲಾ ಮತ್ತು ಮೂರನೆಯದು ನವಾಬ್ ಮೊಹಸಿನ್ ಉಲ್ ಮುಲ್ಕ್. ಓಕೆ ನೋಡ್ರಿ, 1900ರಲ್ಲಿ ಸ್ಥಾಪನೆ ಆಯಿತು. ಮತ್ತು ಮುಸ್ಲಿಂ ಲೀಗಿನ ಮೊದಲ ಅಧ್ಯಕ್ಷರಾದಂದರೆ ವಕರ್ ಉಲ್ ಮುಲ್ಕ್.
ಟು ಇಂಪಾರ್ಟೆಂಟ್. ನಾವೇನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಯಾರಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಯಾವ ರೀತಿ ಹೇಳ್ತೀವಲ್ಲ, ಅದೇ ರೀತಿ ಮುಸ್ಲಿಂ ಲೀಗನ ಮೊದಲ ಅಧ್ಯಕ್ಷರು 1906ರಲ್ಲಿ ಯಾರಾಗಿದ್ರು ಅಂದರೆ ವಕಾರ್ ಉಲ್ ಮುಲ್ಕ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಂದೇ ಮಾತರಂ ಗೀತೆಯು ಯಾವ ಚಳುವಳಿಯಲ್ಲಿ ಜನಪ್ರಿಯವಾಯಿತು? ವಂದೇ ಮಾತರಂ ಗೀತೆ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಅದನ್ನು ನಾವು ಭಾರತದ ರಾಷ್ಟ್ರೀಯ ಹಾಡು ಅಂತ ಕರಿತೀವಿ. ಟ್ರೈ ಟು ಫಾಲೋ ಮೀ. ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ. ಭಾರತೀಯ ರಾಷ್ಟ್ರೀಯ ಗೀತೆ ಜನಗಣ ಮನ. ಓಕೆ, ವಂದೇ ಮಾತರಂ ಗೀತೆಯನ್ನು ಯಾರು ಬರೆಯುತ್ತಾರೆ ಅಂದರೆ ಬಂಕಿಂ ಚಂದ್ರ ಚಟರ್ಜಿ. ಬಂಕಿಂ ಚಂದ್ರ ಚಟರ್ಜಿಯವರು ಅವರ ಆನಂದ ಮಠ ಎಂಬ ಪುಸ್ತಕದಿಂದ ವಂದೇ ಮಾತರಂ ಗೀತೆಯನ್ನು ನಾವು ತೆಗೆದುಕೊಂಡಿದ್ದೀವಿ. ಈ ವಂದೇ ಮಾತರಂ ಗೀತೆಯು ಯಾವ ಚಳುವಳಿಯಿಂದ ಪ್ರಸಿದ್ಧವಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಖಿಲಾಫತ್ ಚಳುವಳಿ, ಆಪ್ಷನ್ ಬಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಆಪ್ಷನ್ ಸಿ ಅಸಹಕಾರ ಚಳುವಳಿ, ಆಪ್ಷನ್ ಡಿ ಸ್ವದೇಶಿ ಚಳುವಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವದೇಶಿ ಚಳುವಳಿ. 1905ರಲ್ಲಿ ಪ್ರಾರಂಭವಾದ ಸ್ವದೇಶಿ ಚಳುವಳಿಯಿಂದ ವಂದೇ ಮಾತರಂ ಗೀತೆಯು ಜನರಲ್ಲಿ ಜನಪ್ರಿಯವಾಯಿತು. ಓಕೆ, ಸ್ವದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಜನಪ್ರಿಯ ಗೀತೆವಾಯಿತು. ಸ್ವದೇಶಿ ಚಳುವಳಿ 1905ರಲ್ಲಿ ಭಾರತದ ವೈಸರಾಯ್ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸುವ ಮೂಲಕ ಪ್ರಾರಂಭಿಸಿದರು. 1905ರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡಿದ್ದಂತಹ ಲಾರ್ಡ್ ಕರ್ಜನ್ ಆಮೇಲೆ ಕೆಲವು ಪರಿಣಾಮಗಳನ್ನು ಆಗಿನ 1911ರಲ್ಲಿ ಆಗಿನ ಲಾರ್ಡ್ ಹಾರ್ಡಿಂಜ್ ವೈಸರಾಯ್ ಅದ ಪರಿಣಾಮದಿಂದ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸ್ತಾನೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದರು? ಆಲ್ರೆಡಿ ಐ ಟೋಲ್ಡ್. ಆಪ್ಷನ್ ಎ ಲಾರ್ಡ್ ಹಾರ್ಡಿಂಜ್, ಆಪ್ಷನ್ ಬಿ ಲಾರ್ಡ್ ಮಿಂಟೋ, ಆಪ್ಷನ್ ಸಿ ಲಾರ್ಡ್ ಕರ್ಜನ್, ಆಪ್ಷನ್ ಡಿ ಲಾರ್ಡ್ ಚೇಮ್ಸ್ಫರ್ಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಹಾರ್ಡಿಂಜ್ ಅವರು 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದ್ದಾರೆ. ಬಂಗಾಳ ವಿಭಜನೆಯನ್ನು ಆಗಿನ ವೈಸರಾಯ್ ಲಾರ್ಡ್ ಕರ್ಜನ್ 1905ರಲ್ಲಿ ಘೋಷಿಸಿದರು. ಬಂಗಾಳವನ್ನು 1965ರಲ್ಲಿ ವಿಭಜನೆ ಮಾಡಲಾಯಿತು. ಬಂಗಾಳ ವಿಭಜನೆಯನ್ನು ಪ್ರತಿಭಟಿಸಲು ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಿದರು. 1905ರಲ್ಲಿ ಬಂಗಾಳದ ವಿಭಜನೆ ವಿರೋಧಿಸಿ ಇಡೀ ದೇಶದಲ್ಲಿ ಬಂಗ್ ಭಂಗ್ ಚಳುವಳಿಯನ್ನು ಪ್ರಾರಂಭವಾಯಿತು. ಇದು ಕೂಡ ಕ್ವಶನ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಬಂಗ್ ಭಂಗ್ ಚಳುವಳಿಯು ಯಾವುದರ ಫಲವಾಗಿ ಪ್ರಾರಂಭವಾಯಿತು? ಬಂಗಾಳ ವಿಭಜನೆಯ ಫಲವಾಗಿ ಬಂಗ್ ಭಂಗ್ ಚಳುವಳಿಯನ್ನು 1905ರಲ್ಲೇ ಪ್ರಾರಂಭಿಸಿದರು. ನೆಕ್ಸ್ಟ್, ರಾಜಕೀಯ ವಿರೋಧದ ನಂತರ ಲಾರ್ಡ್ ಹಾರ್ಡಿಂಜ್ 12th ಡಿಸೆಂಬರ್ 1911 12ನೇ ಡಿಸೆಂಬರ್ 1911ರಂದು ಬಂಗಾಳವನ್ನು ಮರು ಸಂಘಟಿಸಿದರು. ಅಂದರೆ ವಿಭಜನೆ ಆದದನ್ನು ಮರು ಕೂಡಿಸುತ್ತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾರು ಭಾರತ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಲಾಠಿ ಕ್ಲಬ್ ಅನ್ನು ಪ್ರಾರಂಭಿಸಿದರು? ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್, ಆಪ್ಷನ್ ಸಿ ಬಿಪಿನ್ ಚಂದ್ರಪಾಲ್, ಆಪ್ಷನ್ ಡಿ ಬಾಲ್ ಗಂಗಾಧರ್ ತಿಲಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಲ್ ಗಂಗಾಧರ್ ತಿಲಕ್ ಅವರು ಲಾಠಿ ಕ್ಲಬ್ ಅನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂದರೆ 1884ರಲ್ಲಿ ಲಾಠಿ ಕ್ಲಬ್ನ ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಬಾಲ್ ಗಂಗಾಧರ್ ತಿಲಕ್ ಅವರನ್ನು ಲೋಕಮಾನ್ಯ ತಿಲಕ್ ಎಂದೇ ಕರೆಯಲಾಗುತ್ತದೆ. ಲಾಠಿ ಕ್ಲಬ್ ಅನ್ನು ಸ್ಥಾಪಿಸಿದರು. ಯುವಕರನ್ನು, ಯಾರನ್ನು? ದ ಯಂಗ್ ಜನರೇಷನ್ ಆಫ್ ದ್ಯಾಟ್ ಟೈಮ್ಸ್ ಧೈರ್ಯಶಾಲಿಗಳನ್ನಾಗಿ ಮಾಡಲು ಮತ್ತು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಅನುವು ಮಾಡಿಕೊಡಲು ಲಾಠಿ ಕ್ಲಬ್ ಅನ್ನು ಪ್ರಾರಂಭಿಸಿದರು. ಎಲ್ಲರಿಗೂ ಗೊತ್ತಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ದೇಶ ಸುಧಾರಣೆ ಆಗಬೇಕಾದ್ರೆ, ಒಂದು ದೇಶಕ್ಕೆ ಏನಾದರೂ ರೆವಲ್ಯೂಷನ್ ಆಗಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣ ಅಥವಾ ಪ್ರಮುಖ ಆಧಾರ ಸ್ತಂಭವಾಗಿ ಯಾರು ಇರ್ತಾರಂದರೆ ಆ ದೇಶದ ಜನರು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಆ ದೇಶದ ಯುವಕರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಲು, ಅವರಲ್ಲಿ ದೇಶಭಕ್ತಿಯನ್ನು ಮೂಡಿಸಲು ಬಾಲ್ ಗಂಗಾಧರ್ ತಿಲಕರು ಲಾಠಿ ಕ್ಲಬನ್ನು ಸ್ಥಾಪನೆ ಮಾಡ್ತಾರೆ. ಇಟ್ ಇಸ್ ಟು ಇಂಪಾರ್ಟೆಂಟ್. ಏನಂತ ಅಂದರೆ ಬಾಲ್ ಗಂಗಾಧರ್ ತಿಲಕ್ ಇಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಸ್ವಾತಂತ್ರ್ಯ ನಮಗೆ ಬರಬೇಕಾದ್ರೆ ಅವರ ಪಾತ್ರವು ತುಂಬ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಏನೇನು ಮಾಡಿದ್ದಾರೆ? ಹೋಮ್ ರೋಲ್ ಲೀಗ್ ಸ್ಥಾಪನೆ ಮಾಡಿದ್ದಾರೆ, ಗಣಪತಿ ಉತ್ಸವವನ್ನು ಸ್ಟಾರ್ಟ್ ಮಾಡಿದರು, ಶಿವಾಜಿ ಉತ್ಸವವನ್ನು ಸ್ಟಾರ್ಟ್ ಮಾಡಿದರು, ಗೀತಾ ರಹಸ್ಯ ಪುಸ್ತಕವನ್ನು ಬರೆದಿದ್ದರು.
ಮರಾಠ ಎಂಬ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದರು. ಕೇಸರಿ ಎಂಬ ಪತ್ರಿಕೆಯನ್ನು ಏನು ಮರಾಠಿ ಭಾಷೆಯಲ್ಲಿ ಬರೆದರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿದರು. ಇಂಥ ಮಹಾನ್ ವ್ಯಕ್ತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಾಠಿ ಕ್ಲಬ್ಬನ್ನು ಸ್ಥಾಪನೆ ಕೂಡ ಮಾಡ್ತಾರೆ. ಓಕೆ ನೋಡ್ರಿ, ಮತ್ತೆ ಅಷ್ಟೇ ಅಲ್ಲ, ನಾನು ಈ ಪಟ್ಟಿ ಮಾಡಿದ್ದೀನಲ್ಲ ಅಷ್ಟೇ ಅಲ್ಲ, ಅದರ ಜೊತೆಗೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ, SDA, FDA, KS, PC, PSI ಎಲ್ಲ ಕ್ವಶನ್ ಪೇಪರಲ್ಲಿ ಬಂದಂಥ ಕ್ವಶನ್. ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಸ್ಥಾಪಕರು ಯಾರಂದರೆ ಬಾಲಗಂಗಾಧರ್ ತಿಲಕ್. ಇವರು ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಮೂಲಕ ಪುಣೆಯಲ್ಲಿ ಫರ್ಗ್ಯೂಸನ್ ಕಾಲೇಜ್ ಅನ್ನು 1885ರಲ್ಲಿ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಅಂಗವಾಗಿ ಫರ್ಗ್ಯೂಸನ್ ಕಾಲೇಜನ್ನು 1885ರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡಿದಂತಹ ಸ್ಥಾಪಕರಲ್ಲಿ ಬಾಲ್ ಗಂಗಾಧರ್ ತಿಲಕರು ಕೂಡ ಒಬ್ಬರಾಗಿ ಕೆಲಸ ಮಾಡ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಎಂಥ ಮಹಾನ್ ವ್ಯಕ್ತಿ ನೋಡ್ರಿ. ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಾರೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೆಲ್ಪ್ ಮಾಡಿದ್ದಾರೆ, ಪತ್ರಿಕೆಗಳನ್ನು ಬರೆದಿದ್ದಾರೆ, ಕೆಲವು ಉತ್ಸವಗಳನ್ನು ಜಾರಿಗೆ ತಂದಿದ್ದಾರೆ. ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಗದರ್ ಪಕ್ಷವನ್ನು ಸ್ಥಾಪಿಸಿದರು? ಆಪ್ಷನ್ ಎ VD ಸಾವರ್ಕರ್, ಆಪ್ಷನ್ ಬಿ ಭಗತ್ ಸಿಂಗ್, ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್, ಆಪ್ಷನ್ ಡಿ ಲಾಲ್ ಹರ್ದಯಾಳ್. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ನೋಡ್ರಿ, ಗದರ್ ಪಕ್ಷವನ್ನು ಸ್ಥಾಪಿಸಿದವರು ಯಾರಂದರೆ ಆಪ್ಷನ್ ಡಿ ಲಾಲ್ ಹರ್ದಯಾಳ್ರವರು ಗದರ್ ಪಕ್ಷದ ಸ್ಥಾಪಕರಲ್ಲಿ ಒಬ್ಬರಾಗಿರ್ತಾರೆ. ಓಕೆ, ಈ ಪ್ರಶ್ನೆಗೆ ಸಂಬಂಧ ಹೆಚ್ಚಿನ ಮಾಹಿತಿ ನೋಡ್ರಿ. ಗದರ್ ಪಕ್ಷವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಲು ಭಾರತೀಯರು ಸಂಘಟಿಸಿದ ಅಂತಾರಾಷ್ಟ್ರೀಯ ರಾಜಕೀಯ ಚಳವಳಿ, ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಮೂವ್ಮೆಂಟ್ ಯಾವುದಂದರೆ ಗದರ್ ಪಕ್ಷ. ಇದನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಪ್ರಧಾನ ಕಚೇರಿಯಲ್ಲಿ ತಂದರೆ ಸ್ಯಾನ್ ಫ್ರಾನ್ಸಿಸ್ಕೋದ ಯುಗಾಂತರ ಆಶ್ರಮದಲ್ಲಿತ್ತು. ಯಾವುದರ ಹೆಡ್ ಕ್ವಾರ್ಟರ್? ಗದರ್ ಪಕ್ಷದ ಹೆಡ್ ಕ್ವಾರ್ಟರ್ ಸ್ಯಾನ್ ಫ್ರಾನ್ಸಿಸ್ಕೋದ ಯುಗಾಂತರ ಆಶ್ರಮದಲ್ಲಿತ್ತು. ಯಾವಾಗ ಸ್ಥಾಪನೆ ಆಯಿತು? 1913ರಲ್ಲಿ. ಇದು ಒಂದು ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಮೂವ್ಮೆಂಟ್. ಓಕೆ, ಇದನ್ನು ಇಬ್ಬರು ಜನ ಕೂಡಿ ಸ್ಥಾಪನೆ ಮಾಡ್ತಾರೆ. ಒಬ್ಬರು ಲಾಲ್ ಹರ್ದಯಾಳ್, ಆಲ್ರೆಡಿ ಐ ಟೋಲ್ಡ್. ಇನ್ನೊಬ್ಬರು ಯಾರಂದರೆ ಸೋಹನ್ ಸಿಂಗ್ ಭಕ್ನಾ ಅವರು ಗದರ್ ಪಕ್ಷದ ಸ್ಥಾಪಕರಲ್ಲಿ ಒಬ್ಬರು. ಓಕೆ, ಗದರ್ ಪಾರ್ಟಿಯ ಹಳೆಯ ಹೆಸರು ಏನಂದರೆ ಪೆಸಿಫಿಕ್ ಕರಾವಳಿ ಹಿಂದೂಸ್ತಾನ್ ಅಸೋಸಿಯೇಷನ್ಸ್. ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು. KS ಕಾಲ್ ಫಾರ್ಮ್ ಆಗಿದೆ, ವಿಲೇಜ್ ಅಕೌಂಟೆಂಟ್ ಕಾಲ್ ಫಾರ್ಮ್ ಆಗಿದೆ, ಮತ್ತು ಲ್ಯಾಂಡ್ ಸರ್ವೆ ಕಾಲ್ ಫಾರ್ಮ್ ಆಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಇವೆಲ್ಲವೂ ಪತ್ರಿಕೆಗಳಲ್ಲಿ ಈಗ ಏನು ಮಾಡ್ತಾ ಇದ್ದೀನಿ ನಾನು, ಭಾರತೀಯ ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ ಕೇಳುವಂತಹ ಚಾನ್ಸಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಆದ ಕಾರಣ ಎಲ್ಲರೂ ತುಂಬ ಸೀರಿಯಸ್ ಆಗಿ ಈ ವಿಡಿಯೋ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳುತ್ತಾ, ನೋಡಿರಿ, ಗದರ್ ಪಾರ್ಟಿಯ ಹಳೆಯ ಹೆಸರು ಏನು ಅಂತ ಕೇಳಿಬಿಟ್ರೆ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಗದರ್ ಪಾರ್ಟಿಯ ಸ್ಥಾಪಕರು ನಮಗೆ ಗೊತ್ತಿರ್ತಾರೆ, ಯಾವಾಗ ಸ್ಥಾಪನೆ ಆಯಿತು ಗೊತ್ತಿರುತ್ತೆ, ಅದರ ಹೆಡ್ ಕ್ವಾರ್ಟರ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿದ್ರೂ ಅದರ ಹಳೆಯ ಹೆಸರು ಗೊತ್ತಿರೋದಿಲ್ಲ. ಎಷ್ಟೋ ಸ್ಟೂಡೆಂಟ್ಸ್ನ, ಎಷ್ಟೋ ಸ್ಪರ್ಧಾರ್ಥಿಗಳ ಜಾಬ್ 0 ಪಾಯಿಂಟಲ್ಲಿ ಹೋಗಿದ್ದನ್ನು ನಾವು ನೋಡ್ತೀವಿ, 1 ಮಾರ್ಕ್ಸಲ್ಲಿ ಹೋಗಿದ್ದನ್ನು ನೋಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ ಹೇಳುತ್ತಾ, ಅದರ ಹಳೆಯ ಹೆಸರೇನು? ಪೆಸಿಫಿಕ್ ಕರಾವಳಿ ಹಿಂದೂಸ್ತಾನ್ ಅಸೋಸಿಯೇಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಗಸ್ಟ್ 1907ರಲ್ಲಿ ಮೇಡಮ್ ಬಿಕಾಜಿ ಕಾಮಾ ಅವರು ವಿದೇಶಿ ನೆಲದಲ್ಲಿ ಭಾರತ ಧ್ವಜವನ್ನು ಹಾರಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಮೇಡಮ್ ಬಿಕಾಜಿ ಕಾಮಾ, ದ ರೆವಲ್ಯೂಷನ್ ಮದರ್ ಆಫ್ ಇಂಡಿಯಾ, ಭಾರತದ ಕ್ರಾಂತಿಕಾರಿ ಮಹಿಳೆ ಯಾರಂದರೆ ಮೇಡಮ್ ಬಿಕಾಜಿ ಕಾಮಾ. ಇವರು ಏನು ಮಾಡ್ತಾರೆ ಅಂದರೆ 1907ರಲ್ಲಿಯೇ ಭಾರತದ ಫ್ಲ್ಯಾಗ್ನ ವಿದೇಶಿ ನೆಲದಲ್ಲಿ ಹೋಸ್ಟ್ ಮಾಡ್ತಾ ಇರುತ್ತೆ. ಆ ದೇಶ ಅಥವಾ ಆ ಪ್ಲೇಸ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಜರ್ಮನಿ,
ಆಪ್ಷನ್ ಬಿ ಬೆಲ್ಜಿಯಂ, ಆಪ್ಷನ್ ಸಿ ಪೋಲೆಂಡ್, ಆಪ್ಷನ್ ಸಿ ಸ್ವೀಡನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜರ್ಮನಿ. ಓಕೆ ನೋಡ್ರಿ, ಮೇಡಮ್ ಬಿಕಾಜಿ ಕಾಮ ಅವರು ಜರ್ಮನಿಯಲ್ಲಿ ಭಾರತದ ಧ್ವಜಾರೋಹಣ ಮಾಡಿದರು. 1907ರಲ್ಲಿ ಧ್ವಜವನ್ನು ಹಾರಿಸಿದ ಸ್ಟಟ್ಗಾರ್ಟ್ ಎಲ್ಲಿ, ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನವನ್ನು ನಡೆಸಲಾಯಿತು. ಏನು ಇಂಡಿಯನ್ ಫ್ಲ್ಯಾಗ್ನ ಹೋಸ್ಟ್ ಮಾಡಿದ ಮೇಲೆ ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನವನ್ನು ಪ್ರಾರಂಭಿಸ್ತಾರೆ. ನೋಡ್ರಿ, ಪ್ಯಾರಿಸ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಸ್ಥಾಪಿಸಿದಳು ಯಾರು? ಪ್ಯಾರಿಸ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಮೇಡಮ್ ಬಿಕಾಜಿ ಕಾಮ. ಲಂಡನ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು? ಕಮೆಂಟ್ ಮಾಡಿರಿ, ನಾನು ನೋಡ್ಕೋತೀನಿ. ಯಾರು ಫಸ್ಟ್ ವಿಡಿಯೋ ನೋಡಿರ್ತಾರಲ್ಲ ಅವ್ರಿಗೆ ತುಂಬ ಈಸಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಯಾರು ನೋಡಿಲ್ಲ ನೋ ಪ್ರಾಬ್ಲಮ್ಸ್, ಆದರೂ ಕೂಡ ಕೆಲವ್ರಿಗೆ ಗೊತ್ತಿರುತ್ತೆ ಏನು ಪ್ಯಾರಿಸ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಮೇಡಮ್ ಬಿಕಾಜಿ ಕಾಮ. ನನ್ನ ಕ್ವಶನ್ ಏನು, ಸಿಂಪಲ್ ಕ್ವಶನ್ಸ್. ಲಂಡನ್ನಲ್ಲಿ ಯಾರು ಇಂಡಿಯನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು? ಸಿಂಪಲ್ ಥಿಂಗ್ಸ್. ನೆಕ್ಸ್ಟ್, ಅವರು ಭಾರತದ ಧ್ವಜಕ್ಕಾಗಿ ತನ್ನ ವಿನ್ಯಾಸವನ್ನು ಪ್ರದರ್ಶಿಸಿದರು. ಭಾರತದೊಳಗಿನ ಎಂಟು ಪ್ರಾಂತ್ಯಗಳನ್ನು ಪ್ರತಿನಿಧಿಸುವ ತ್ರಿವರ್ಣ ಧ್ವಜ 1907ರಲ್ಲಿ ಮೇಡಮ್ ಬಿಕಾಜಿ ಕಾಮ ಅವರು ಒಂದು ಇಂಡಿಯನ್ ಫ್ಲ್ಯಾಗ್ನ ತಯಾರು ಮಾಡ್ತಾರೆ. ಆ ಇಂಡಿಯನ್ ಫ್ಲ್ಯಾಗ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಆಗಿನ 8 ಪ್ರಾಂತ್ಯಗಳನ್ನು ಇಂಡಿಕೇಟ್ ಮಾಡುತ್ತೆ. ಆ ಫ್ಲ್ಯಾಗ್ನ 1907ರಲ್ಲಿ ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ಹೋಸ್ಟ್ ಮಾಡ್ತಾರೆ. ಇದು ಪ್ರಥಮ ಬಾರಿಗೆ ಒಬ್ಬ ಭಾರತೀಯ ಮಹಿಳೆ ವಿದೇಶಿ ನೆಲದಲ್ಲಿ ಇಂಡಿಯನ್ ಫ್ಲ್ಯಾಗ್ನ ಹೋಸ್ಟ್ ಮಾಡಿದಂಥ ಮಹಿಳೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾರನ್ನು ಭಾರತೀಯ ಕ್ರಾಂತಿಯ ಮಾತೆ, ಆಲ್ರೆಡಿ ಐ ಟೋಲ್ಡ್, ದ ಇಂಡಿಯನ್ ರೆವಲ್ಯೂಷನರ್ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಯಾರು ಅಂತ ಹೇಳಿದರೆ ಆಪ್ಷನ್ ಎ ಕಲ್ಪನಾ ದತ್, ಆಪ್ಷನ್ ಬಿ ಮೇಡಮ್ ಬಿಕಾಜಿ ಕಾಮ, ಆಪ್ಷನ್ ಸಿ ಅನ್ನಿ ಬೆಸೆಂಟ್, ಆಪ್ಷನ್ ಡಿ ಪ್ರೀತಿಲತಾ ವಡ್ಡೇದಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಡಮ್ ಬಿಕಾಜಿ ಕಾಮ. ಇವರನ್ನು ಭಾರತೀಯ ಕ್ರಾಂತಿಯ ಮಾತೆ, ದ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಟು ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಾವು ಅನ್ಕೋತೀವಿ ಭಾರತೀಯ ಕ್ರಾಂತಿಯ ಮಾತೆ ಅಂದರೆ ಯಾರಾದರೂ ಅರುಣಾ ಆಸಫ್ ಅಲಿ ಇರ್ಬೋದು, ಇಲ್ಲ ಸರೋಜಿನಿ ನಾಯ್ಡು ಇರ್ಬೋದು, ವಿಜಯಲಕ್ಷ್ಮಿ ಪಂಡಿತ್ ಇರ್ಬೋದು, ಈ ರೀತಿಯ ನಾವು ಅನ್ಕೋತೀವಿ. ಆದರೆ ಮೇಡಮ್ ಬಿಕಾಜಿ ಕಾಮ ಅವರನ್ನು ನಾವು ಭಾರತೀಯ ಕ್ರಾಂತಿಯ ಮಾತೆ ಅಂತ ಕರಿತೀವಿ. ಮೇಡಮ್ ಕಾಮ ಅವರನ್ನು ಭಾರತದ ಕ್ರಾಂತಿಗಳ ತಾಯಿ ಎಂದು ಕರೆಯಲಾಗುತ್ತದೆ. ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ನೀಡಿದ ಕೊಡುಗೆಗಳಿಂದಾಗಿ ಭಾರತೀಯ ಕ್ರಾಂತಿಯ ತಾಯಿ ಎಂದು ಅವರನ್ನು ಗುರುತಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, 1918ರಲ್ಲಿ ಅಹಮದಾಬಾದ್ನಲ್ಲಿ ಹೋರಾಟವನ್ನು ಆರಂಭಿಸಿದವರು ಯಾರು? 1918ರಲ್ಲಿ ಪ್ರಸ್ತುತ ಗುಜರಾತಿನ ಅಹಮದಾಬಾದ್ನಲ್ಲಿ ಒಂದು ಸಂಘ ಅಥವಾ ಒಂದು ಸಂಘಟನೆ ಅಥವಾ ಕಾರ್ಮಿಕರು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ರೈತರು, ಆಪ್ಷನ್ ಬಿ ಕೈಗಾರಿಕಾ ಕಾರ್ಮಿಕರು, ಆಪ್ಷನ್ ಸಿ ಮಾಸಸ್ರವರು, ಆಪ್ಷನ್ ಡಿ ಕಾರ್ಮಿಕರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೈಗಾರಿಕಾ ಕಾರ್ಮಿಕರು. ಅಹಮದಾಬಾದನ ಹತ್ತಿ ಬಟ್ಟೆ ಕೈಗಾರಿಕೆಯ ಕಾರ್ಮಿಕರು 1918ರಲ್ಲಿ ಮಾಲಕರ ವಿರುದ್ಧ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ. ಏನು ಪ್ರಾಬ್ಲಮ್ ಆಗಿತ್ತಂದರೆ ಮಾಲಕರು ಏನು ಹೇಳ್ತಾರೆ ಅಂದರೆ ಈ ವರ್ಷದ ಬೋನಸ್ ನಿಮಗೆ ಕೊಡೋದಿಲ್ಲ ಅಂತಾರೆ. ಅದನ್ನು ವಿರೋಧಿಸಿ ಹಾಗೂ ಕೈಗಾರಿಕಾ ಕಾರ್ಮಿಕರು ನಮಗೆ 35% ನೀವು ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆ ಹತ್ತಿ ಬಟ್ಟೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ನಡೆಸಿದಂತಹ ಸತ್ಯಾಗ್ರಹವೇ ಅಹಮದಾಬಾದ್ ಸತ್ಯಾಗ್ರಹ. ಸರಿ, ಈ ಸತ್ಯಾಗ್ರಹಕ್ಕೂ ರಾಷ್ಟ್ರೀಯ ಚಳುವಳಿಗೂ ಏನಾದರೂ ಸಂಬಂಧ ಇದೆಯಾ? ಎಸ್. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಅಹಮದಾಬಾದ್ ಸತ್ಯಾಗ್ರಹದಲ್ಲಿ ಕೈಗಾರಿಕಾ ಕಾರ್ಮಿಕರ ಸಲುವಾಗಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ ಮೊದಲ ಚಳುವಳಿಯೇ ಅಹಮದಾಬಾದ್ ಚಳುವಳಿ.
ಓಕೆ, ಇದಕ್ಕೆ ಸಂಬಂಧಿಸಿಕೊಂಡ ಹೆಚ್ಚಿನ ಮಾಹಿತಿ ನೋಡಿರಿ. ಗಾಂಧೀಜಿಯವರು 1918ರಲ್ಲಿ ಅಹಮದಾಬಾದ್ನಲ್ಲಿ ಕೈಗಾರಿಕಾ ಕಾರ್ಮಿಕರನ್ನು ಒಳಗೊಂಡ ಹೋರಾಟವನ್ನು ಪ್ರಾರಂಭಿಸಿದರು. ಗಿರಣಿ ಯಾವುದು ಹತ್ತಿ ಬಟ್ಟೆ ಗಿರಣಿ ಕಾರ್ಮಿಕರು ನ್ಯಾಯಕ್ಕಾಗಿ ಹೋರಾಟದಲ್ಲಿ ಸಹಾಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರನ್ನು ಅನುಸೂಯ ಸಾರಾಭಾಯಿಯವರು ಕರೆದರು. ಮಹಾತ್ಮ ಗಾಂಧೀಜಿಯವರನ್ನು ಯಾರು ಇನ್ವೈಟ್ ಮಾಡಿದ್ದರು ಈ ಅಹಮದಾಬಾದ್ ಸತ್ಯಾಗ್ರಹಕ್ಕೆ ಅಂದರೆ ಅನುಸೂಯ ಸಾರಾಭಾಯಿ. ಇಟ್ ಈಸ್ ಟು ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಮಗೆಲ್ಲ ಸ್ಟೋರಿ ಗೊತ್ತಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅಹಮದಾಬಾದ್ ಸತ್ಯಾಗ್ರಹ ಏನಾಯಿತು, ನಮ್ಮ ಕಣ್ಣ ಮುಂದೆನೇ ಅದು ಏನು ಚಳವಳಿ ನಡೀತಾ ಇದೆ ಅಂತ ಎಲ್ಲ ಸ್ಟೋರಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಆ ಸ್ಟೋರಿಯಲ್ಲಿ ಇವರು ಒನ್ ಟೈಪ್ ಆಫ್ ಡೈರೆಕ್ಟರ್ ಇದ್ದಂಗೆ, ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶೀಪ್ ಅಂತ ಕರಿತೀವಲ್ಲ ನೋಡ್ರಿ. ಮಹಾತ್ಮ ಗಾಂಧೀಜಿಯವರು ಈ ಸತ್ಯಾಗ್ರಹಕ್ಕೆ ಬರಲಿಕ್ಕೆ ಕಾರಣನೇ ಅನುಸೂಯ ಸಾರಾಭಾಯಿ. ಅವರಿಗೆ ಇನ್ವೈಟ್ ಮಾಡ್ತಾರೆ. ಅವರು ಬಂದು ಈ ಚಳುವಳಿಯಲ್ಲಿ ಯಶಸ್ವಿಯಾಗಿ ಮಾಡಿ ಹೋಗ್ತಾರೆ. ಹಾಗಾದರೆ ನೀವು ಕ್ವಶನ್ ಕೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್, ಅಹಮದಾಬಾದ್ ಚಳುವಳಿ ಇಟ್ ಈಸ್ ಅ ಸಕ್ಸಸ್ಫುಲ್ ಮೂಮೆಂಟ್ ಆರ್ ನಾನ್ ಸಕ್ಸಸ್ಫುಲ್ ಮೂಮೆಂಟ್? ಇಟ್ ಈಸ್ ಅ ಸಕ್ಸಸ್ಫುಲ್ ಮೂಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನಲ್ಲಿ ಯಾರು ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಪ್ರಾರಂಭಿಸಿದರು? ಆಪ್ಷನ್ ಎ ಖುದಿರಾಮ್ ಬೋಸ್, ಆಪ್ಷನ್ ಬಿ ಶ್ಯಾಮ್ಜಿ ಕೃಷ್ಣ ಶರ್ಮಾ, ಆಪ್ಷನ್ ಸಿ ಹರದಯಾಳ್, ಆಪ್ಷನ್ ಡಿ ವಿ ಡಿ ಸಾವರ್ಕರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿ ಡಿ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್. ಅವರು ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಅಥವಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ವಿ ಡಿ ಸಾವರ್ಕರ್ ಟು ಇಂಪಾರ್ಟೆಂಟ್. ವಿನಾಯಕ್ ದಾಮೋದರ್ ಸಾವರ್ಕರ್. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನು ನಾವು ಶಾರ್ಟ್ಕಟ್ ಆಗಿ ವಿ ಡಿ ಸಾವರ್ಕರ್ ಅಂತ ಕರಿತೀವಿ. ಅವರು ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ರಹಸ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, 1904ರಲ್ಲಿ ವಿ ಡಿ ಸಾವರ್ಕರ್ ಅವರು ಅಭಿನವ ಭಾರತ ರಹಸ್ಯ ಸಂಘವನ್ನು ಆಯೋಜಿಸಿದರು. ಅಭಿನವ ಭಾರತ ರಹಸ್ಯ ಸಂಘವನ್ನು ವಿ ಡಿ ಸಾವರ್ಕರ್ ಮತ್ತು ಅವರ ಸಹೋದರ ಗಣೇಶ್ ದಾಮೋದರ್ ಸಾವರ್ಕರ್ ಸ್ಥಾಪಿಸಿದರು. ಇಬ್ಬರು ಜನ, ಒಬ್ಬರು ವಿನಾಯಕ್ ದಾಮೋದರ್ ಸಾವರ್ಕರ್, ಇನ್ನೊಬ್ಬರು ಗಣೇಶ್ ದಾಮೋದರ್ ಸಾವರ್ಕರ್. ಇಬ್ಬರು ಜನ ಕೂಡಿಸಿ ಯಾವ ಸಮಾಜ? ಅಭಿನವ ಭಾರತ ರಹಸ್ಯ ಸಂಘವನ್ನು ಪ್ರಾರಂಭಿಸ್ತಾರೆ. ಬ್ರಿಟಿಷ್ ಅಧಿಕಾರಿಗಳ ಕೆಲವು ಹತ್ಯೆಗಳನ್ನು ನಡೆಸಿದ ಸಶಸ್ತ್ರ ದಂಗೆಯನ್ನು ಸಮಾಜವು ನಂಬಿತು. ಇವರೇನು ವಿ ಡಿ ಸಾವರ್ಕರ್ ಮತ್ತು ಗಣೇಶ್ ದಾಮೋದರ್ ಸಾವರ್ಕರ್ ಇಬ್ಬರು ಸಹೋದರಿ ಏನು ಥಿಂಕ್ ಮಾಡ್ತಾರೆ ಅಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಬರಬೇಕಾದ್ರೆ ಕೆಲವು ಬ್ರಿಟಿಷರನ್ನು ನಾವು ಸಾಯಿಸಿದ್ರೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, ಬ್ರಿಟಿಷ್ ಅಧಿಕಾರಿಗಳ ಕೆಲವು ಹತ್ಯೆಗಳನ್ನು ನಡೆಸಿದ ಸಶಸ್ತ್ರ ದಂಗೆಯನ್ನು ಸಮಾಜವು ನಂಬಿತು. ಹಾಗಾದರೆ ಅವ್ರು ಸಪೋರ್ಟ್ ಮಾಡ್ತಾರೆ, ಏನು ಭಾರತಕ್ಕೆ ಒಳ್ಳೆಯದಾದರೆ ಕೆಲವು ಬ್ರಿಟಿಷರ ಮರಣವಾದರೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ, ಆಪ್ಷನ್ ಎ ಎನ್ ಎ ಬೆಸೆಂಟ್, ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಸಿ ಶ್ಯಾಮ್ಜಿ ಕೃಷ್ಣ ಶರ್ಮಾ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಓಕೆ, ನಮಗೆ ಗೊತ್ತು 1916ರಲ್ಲಿ ಅನಿ ಬೆಸೆಂಟ್ ಅವರು ತಮಿಳುನಾಡಿನ ಅಡಿಯಾರ್ನಲ್ಲಿ ಅಥವಾ ಚೆನ್ನೈ ಸಮೀಪದ ಅಡಿಯಾರ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಬಾಲಗಂಗಾಧರ್ ತಿಲಕ್ ಅವರು ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ಯಾಮ್ಜಿ ಕೃಷ್ಣ ಶರ್ಮಾ ಅವರು ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಪ್ರಾರಂಭಿಸ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಅಲ್ಲ. ನೆಕ್ಸ್ಟ್, ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು 1905ರಲ್ಲಿ ನೋಡ್ರಿ ಲಂಡನ್ನಲ್ಲಿ ಸ್ಥಾಪಿಸಲಾಯಿತು. ಇದು ಬ್ರಿಟಿಷ್ ಭಾರತದ ಸ್ವ ಆಡಳಿತದ ಕಾರಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ಇದು ಪಾರ್ಟ್ 2ನ ಸ್ವಾತಂತ್ರ್ಯ ಚಳುವಳಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಹಾಗೂ ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನನ್ನ ಮುಂದಿನ ಪಾರ್ಟ್ಗೆ ವೇಟ್ ಮಾಡಿರಿ ಅಂತ ಹೇಳುತ್ತಾ ಇಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.